ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಆಗುವಂತಹ ಚಿಕನ್ ಕಬಾಬ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಈ ರೆಸಿಪಿ ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತೀನೋ ಅದೇ ರೀತಿ ಶೇರ್ ಮಾಡ್ತಿದ್ದೀನಿ. ಸೊ ಲೇಟ್ ಮಾಡಿದ್ರೆ ಮಾಡೋ ವಿಧಾನ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಕಬಾಬ್ ಮಾಡೋಕ್ಕೆ 1 kg ಚಿಕನ್ನ ನೀಟಾಗಿ ತೊಳೆದು ನೀರಿಲ್ದಿರ ಹಿಂಡಿ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಫ್ರೆಶಾಗಿ ಮನೇಲಿ ಪ್ರಿಪೇರ್ ಮಾಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಖಾರ, ಒಂದು ಸ್ವಲ್ಪ ಗರಂ ಮಸಾಲೆ, ಒಂದು ಸ್ವಲ್ಪ ಚಿಕನ್ ಮಸಾಲೆ, ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೋಬೇಕು. ಅದಕ್ಕೆ ನೀವು ಈಗ ಕಬಾಬ್ ಪೌಡ್ರ್ ಒಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫಸ್ಟಲ್ಲೇ ಮಸಾಲೆ ಜೊತೆ ಎಣ್ಣೆ ಹಾಕ್ಕೊಳೋದ್ರಿಂದ ಪೀಸ್ಗೆ ಮಸಾಲನ ಚೆನ್ನಾಗಿ ಹಿಡಿಯುತ್ತೆ. ಅದಾದಮೇಲೆ ನಾವು ಬೇಯಿಸ್ಬೇಕಾದ್ರೆ ಎಣ್ಣೆ ಏನಿರುತ್ತೆ ಅದನ್ನ ಸ್ವಲ್ಪ ಕಡಿಮೆ ಹೇಳ್ಕೊಳುತ್ತೆ ಎಣ್ಣೆ. ಸೊ ಹಂಗಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪೀಸ್ ಹಿಡಿಬೇಕು. ಈ ಥರ ಮಿಕ್ಸ್ ಮಾಡಿದಾದಮೇಲೆ ಇವಾಗ ಬೈಂಡಿಂಗ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನ್ ರೈಸ್ ಫ್ಲೋರು, 1 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೋಬೇಕು. ನೋಡಿ, ಈಗ 2 ಮೊಟ್ಟೆ ಹಾಕ್ಕೊತದ್ದು ನಾನು 1 kgಗೆ. ನೀವು ಅರ್ಧ kgಗೆ ತೊಗೊಳಂಗಿದ್ರೆ 1 ಮೊಟ್ಟೆ ಸಾಕಾಗುತ್ತೆ. ಈಗ ನಾನು ತೋರಿಸ್ತಿರೋ ಥರ ಚಿಕನ್ ಕಬಾಬ್ 1 ಟೈಮ್ ಮಾಡಿದ್ದೀರಿ ಅಂದರೆ ತುಂಬಾ ಗರಿಗರಿಯಾಗಿ ಅಷ್ಟೇ ಮೃದುವಾದಂತಹ ಚಿಕನ್ ಕಬಾಬ್ ನೀವು ಸಹ ಮನೆಯಲ್ಲೇ ಮಾಡ್ಕೋಬೋದು. ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೂ ಸಹ ತುಂಬ ಪರ್ಫೆಕ್ಟಾಗಿ ಕಾನ್ಫಿಡೆನ್ಸಾಗಿ ಮಾಡ್ಬೋದು. ಈ ಥರ ಮಾಡಿದ್ರಿ ಅಂದರೆ ನೀವೇನಾದರೂ 1 ಟೈಮ್ ಮನೇಲಿ ಈ ಥರ ಮಾಡಿದ್ರೆ ಪದೇ ಪದೇ ನಿಮ್ಮನ್ನು ಕೇಳಿ ಮಾಡಿಸ್ಕೊಂಡು ತಿಂತಾರೆ ಮನೇಲಿರೋರು. ನೋಡಿ, ಈಗ ಇದಕ್ಕೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ. ಅದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ತಿನ್ನೋಕೆ ಚೆನ್ನಾಗಿರುತ್ತೆ ಫ್ಲೇವರು. ಈಗ ಮ್ಯಾರಿನೇಟ್ ಆಗೋಕ್ಕೆ ಫ್ರಿಜ್ಜಲ್ಲಾದರೆ 1/2 hour ಇಕ್ಕಿ, ಇಲ್ಲ ಆಚೆನೇ ಇಕ್ಕಂಗಿದ್ರೆ 1 hour ಇಡ್ಸುತ್ತೆ. ಅಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಪೀಸ್ ಹಿಡ್ಕೊಳತ್ತೆ ಅಂತೇಳ್ಬಿಟ್ಟು ಅಷ್ಟೇ. ನೋಡಿ, ಈಗ ಒಂದು ಬಾಣಲಿ ಬಿಸಿ ಮಾಡಿದ್ದಾದಮೇಲೆ 1 ಲೀಟ್ರ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗೈತೆ ಎಲ್ಲ ಟೆಸ್ಟ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಎಣ್ಣೆ ಬಿಸಿ ಆಗಿದ್ದಾದಮೇಲೆ ಒಂದೊಂದು ಪೀಸನ್ನೇ ಎಣ್ಣೆಗೆ ಬಿಟ್ಕೊಳ್ಳಿ. ಒಂದು ಸ್ವಲ್ಪ ದೂರ ಸಪ್ರೇಟಾಗಿ ನೋಡಿ ಪೀಸ್ ಬಿಟ್ಕೊಳ್ಳಿ. ಈ ಥರ ಬಿಡೋದ್ರಿಂದ ಮಸಾಲೆ ಅನ್ನೋದು ಪೀಸಿಂದ ಸಪ್ರೇಟ್ ಆಗೋಲ್ಲ ಅಂತೇಳ್ಬಿಟ್ಟು ಅಷ್ಟೇ. ನೋಡಿ, ಈ ಥರ ಬಿಟ್ಟಿದ್ದಾದಮೇಲೆ ಒಂದು ಸ್ವಲ್ಪ ಫ್ರೈ ಆಗಕ್ಕೆ ಬಿಡ್ರಿ. ಈ ಥರ ಒಂದು ಸ್ವಲ್ಪ ಫ್ರೈ ಆಗಬೇಕಾದ್ರೆ ಫಸ್ಟಲ್ಲಿ ತುಂಬ ಕದಲ್ಸೋಕೆ ಹೋಗಬೇಡ್ರಿ. ಒಂದು 2 ಮಿನಿಟ್ಸು ಫ್ರೈ ಆಗಕ್ಕೆ ಬಿಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಥರ ನೋಡಿ ಸ್ವಲ್ಪ ಚೆನ್ನಾಗಿ ಕಲರ್ ಬಂದಿದೆ. ಈ ಥರ ಕಲರ್ ಬಂದಾಗ ಸಪ್ರೇಟಾಗಿ ಸೈಡಿಗೆ ತೆಗೆದಿಕ್ಕೊಳ್ಳಿ. ಈಗ ಅದೇ ಎಣ್ಣೆಗೆ ಉಳಿದಿರೋ ಚಿಕನ್ ಎಲ್ಲನೂ ಬಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಪ್ರೇಟಾಗಿ ಬಿಟ್ಕೊಳ್ಳಿ. ನೋಡಿ, ಎಣ್ಣೆಯಲ್ಲಿ ಒಂದೇ ಒಂದು ಚೂರು ಸಮೇತ ಮಸಾಲೆ ಬಿಡ್ತಾ ಇಲ್ಲ. ನೋಡಿ, ಈ ಥರ ಚೆನ್ನಾಗಿ ಕಲರ್ ಬಂದಿದ್ದಾದಮೇಲೆ ಸಪ್ರೇಟ್ ತೆಗೆದಿಕ್ಕೊಳ್ಳಿ. ಇಲ್ಲ ನೀವು ಮಾಡಿ ಒಂದು ಸ್ವಲ್ಪ ಆದಮೇಲೆ ತಿಂತೀವಿ ಅನ್ನಂಗಿದ್ರೆ ಒಂದು ಹಾಫ್ ಬಾಯ್ಲ್ ಟೈಪು ಒಂದು ಅರ್ಧ ಬೇಯಿಸ್ಕೊಂಡು ಸಪ್ರೇಟಾಗಿ ತೆಗೆದಿಕ್ಕೊಳ್ಳಿ. ಮತ್ತು ನೀವು ತಿನ್ನೋ ಟೈಮ್ಗೆ ಬಿಸಿ ಚೆನ್ನಾಗಿ ಈ ಥರ ಕಲರ್ ಬರೋ ಥರ ಸುಟ್ಕೊಂಡು ಮತ್ತೆ ತಿಂದರೆ ಚೆನ್ನಾಗಿರುತ್ತೆ. ಒಂದೇ ಟೈಮ್ ಸುಟ್ಟಿಕಿದ್ರೂ ಚೆನ್ನಾಗಿರಲ್ಲ ಕಬಾಬ್, ಅವಾಗಿಂದ ಅವಾಗ ತಿಂದ್ರೇ ಚೆನ್ನಾಗಿರೋದು. ನೋಡಿ, ಈಗ ಅದಕ್ಕೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕಬಾಬ್ ಜೊತೆ ಹಸಿಮೆಣ್ಸಿನ್ಕಾಯಿ ತಿಂದರೆ ಚೆನ್ನಾಗಿರುತ್ತೆ. 1 ಟೈಮ್ ನೀವು ಸಹ ಟ್ರೈ ಮಾಡಿ. ಅದಕ್ಕೇ ಒಂದು ಇಡಿ ಆಗೋಷ್ಟು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ತುಂಬಾ ಕಲರ್ಫುಲ್ ಟೇಸ್ಟಿಯಾಗಿರೋ ಬಿಸಿ ಕಬಾಬ್ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡಿದ್ರೆ 1 ಟೈಮ್ ಈ ಥರ ಟ್ರೈ ಮಾಡಿ ಮನೆಯಲ್ಲಿ. ಖಂಡಿತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಈ ರೆಸಿಪಿನ ಮನೆಯಲ್ಲಿ ನೀವು ಸಹ 1 ಟೈಮ್ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೇನು ಮಳೆಗಾಲ ಅಂತೂ ಸ್ಟಾರ್ಟ್ ಆಯಿತು. ಆಚೆ ಹೋಗಿ ಕಬಾಬ್ ತಿನ್ನೋಕ್ಕಿಂತ ಮನೆಯಲ್ಲೇ ಈ ಥರ ಕಲರ್ಫುಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಲ್ಲಿ ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ.